ದೆಹಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಈಗಾಗಲೇ ಸಾಕಷ್ಟು ಜನ ಕಾಂಗ್ರೆಸ್ನಿಂದ ಶಾಸಕರು MLC ಜೊತೆಗೆ ಸಚಿವರು ಎಲ್ಲರೂ ಕೂಡ ಈಗ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಅದರಲ್ಲೂ CM ಸಿದ್ದರಾಮಯ್ಯ, DK ಶಿವಕುಮಾರ್ DCM, ಸೊ ಎಲ್ಲರೂ ಕೂಡ ಹೇಗೆ ನಮ್ಮ ದಾಳವನ್ನು ಉಳಿಸಬೇಕು ಅನ್ನುವಂಥ ಒಂದು ಚರ್ಚೆಯಲ್ಲಿದ್ದಾರೆ. ನಾವಾಗಲೇ ಬ್ರೇಕ್ ಹೋಗಿಂದ ಮುಂಚೆ ಏನು ಮಾತಾಡ್ತಾ ಇದ್ವಿ, ಸೊ ಕಾಂಗ್ರೆಸ್ಸಿಗೆ ಈಗ ಬೇಕಾಗಿರುವಂಥದ್ದು ಹೌದು, ಅಫ್ಕೋರ್ಸ್ ತನು ಮನವನ್ನ ಅರ್ಪಿಸಿ ಕೆಲಸ ಮಾಡುವಂತಹ ನಾಯಕರು ಬೇಕು. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಧನ ಸಹಾಯ ಮಾಡುವಂಥವ್ರು ಕೂಡ, ಧನ ಖರ್ಚು ಮಾಡುವಂಥವ್ರಿಗೂ ಕೂಡ ಅವಶ್ಯಕತೆ ಬಹಳ ಇದೆ. ಈಗಿರುವಂಥ ಎಲೆಕ್ಷನ್ಸೇ ಹಾಗೆ ನಡೀತಾ ಇವೆ. ಸೊ ಹಾಗಾಗಿ ಪ್ರಸನ್ನ, ಬಹಳ ಮುಖ್ಯವಾಗಿ ನೀವು ಮಾತಾಡ್ತಾ ಇದ್ರಿ, DK ಶಿವಕುಮಾರ್ ಅವರ ಒಂದು ಸ್ಟೇಟಸ್ ಏನಾಗಿರುತ್ತೆ ಈ ಸಂದರ್ಭದಲ್ಲಿ? Hotel Management with AI. Join IIHM, International Institute of Hotel Management. ಅವರನ್ನ ತರಬೇಕು ಅಂತ ಹೇಳಿದ್ರೆ CM ಸಿದ್ದರಾಮಯ್ಯ ಅವರಿಗೆ ಪೂರಕವಾದಂತಹ ಸ್ಥಾನಮಾನಗಳನ್ನ ಏನಾದ್ರು ಕೊಡ್ಬೇಕಾಗತ್ತಾ, ಅಥವಾ CM ಬದಲಾವಣೆ ಮಾಡ್ತೀವಿ ಅನ್ನೋದಾದ್ರೆ ಅವ್ರು ಹೇಳ್ದಂಗೆನ ಕೇಳಿ ಬೇರೆಯವ್ರನ್ನ ಯಾರನ್ನಾದ್ರೂ ತರಬೇಕಾಗತ್ತಾ ಅನ್ನುವಂಥದ್ದು ಚರ್ಚೆ. ಇಲ್ಲಿ ಹೈಕಮಾಂಡ್ಗೂ ಕೂಡ ಅಷ್ಟು ಸುಲಭವಾಗಿಲ್ಲ. ಒಂದೇ ಬಾರಿಗೆ ಇಲ್ಲ CM ಆಗಿ ನೀವು ಸಿದ್ದರಾಮಯ್ಯ ಅವರೇ ಹಿಂದೆ ಸರಿರಿ, ನಾವು DK ಶಿವಕುಮಾರ್ ಅವರನ್ನ ತರ್ತೀವಿ ಅನ್ನುವಂಥ ಒಂದು ಸ್ಟೇಜಲ್ಲಿ ಖಂಡಿತವಾಗ್ಲೂ ಕೂಡ ಹೈಕಮಾಂಡ್ ನಾಯಕರು ಇರುವ ಹಾಗಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ತಮ್ಮದೇ ಆದಂಥ ರೀತಿಯನ್ನ ಪಟ್ಟಿಡ್ತಾರೆ. ಅವ್ರನ್ನ ಹೇಗೆ ಸಮಾಧಾನ ಮಾಡಿ ಈ ಬಾರಿ ಕಳಿಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಪ್ರಸನ್ನ. ಹೌದು ರೆಹಮಾನ್, ಇದೀಗ ಸಿದ್ದರಾಮಯ್ಯನವರ ಜೊತೆಗೆ ಇರುವಂತಹ ನಾಯಕರು ಒಂದಷ್ಟು ಆಶಾಭಾವನೆಯ ಜೊತೆಗೆ ಹೋಗಿದ್ದಾರೆ. ಅದು ಸಚಿವ ಸಂಪುಟ ಪುನರಚನೆಗೆ ಮಾತ್ರ ಈ ಬೆಳವಣಿಗೆಗಳು ಸೀಮಿತ ಆಗಬಹುದು. ಗೊಂದಲಗಳನ್ನ ತೆರೆ ಎಳಿತಾರೆ. ಯಾವ ರೀತಿ ಅಂತಂದ್ರೆ, ಇನ್ನು ಮುಂದಿನ ಅವಧಿಯಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಯಾರು ಕೂಡ ಅನಗತ್ಯವಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡಬೇಡಿ ಅನ್ನುವಂತ ಹೇಳಿಕೆಯನ್ನ ಹೈಕಮಾಂಡ್ ಸೂಚನೆಯನ್ನ ಕೊಡಬಹುದು ಅನ್ನುವಂಥದ್ದು. ಇದರ ಹೊರತುಪಡಿಸಿಯೂ ಕೂಡ ಒಂದಷ್ಟು ಬೆಳವಣಿಗೆಗಳನ್ನ ನಾವು ನಿರೀಕ್ಷೆಯನ್ನ ಮಾಡಬಹುದು. ಯಾಕೆಂದ್ರೆ 2028ರ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧವಾಗಬೇಕಾಗಿದೆ. ಈ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರ ಸ್ಥಾನಮಾನಗಳ ಬಗ್ಗೆಯೂ ಕೂಡ, ಸಿದ್ದರಾಮಯ್ಯನವರ ಮುಂದಿನ ಜವಾಬ್ದಾರಿ ಬಗ್ಗೆಯೂ ಕೂಡ ಇವತ್ತು ಒಂದು ಅಂತಿಮ ತೀರ್ಮಾನ ಆಗಬೇಕಾಗುತ್ತೆ. ಅದಕ್ಕೊಂದು ವೇದಿಕೆ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರನ್ನ ಸಮಾಧಾನ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸುಲಭ. ಒಂದು ಪ್ರಸನ್ನ ನಾವು ಮಾತಾಡ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಅಂತಂದರೆ, ಈಗ 28ರ ಚುನಾವಣೆಯಿಂದ ಹಿಡಿದು ಪ್ರತಿಯೊಂದರ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ, ಪ್ರಶ್ನೆ ಬೇರೆ. ಆದರೆ ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ, ಸ್ಥಿತಿಗತಿಗಳು ಯಾವ ರೀತಿ ಇದೆ, ಈಗ ಯಾರು ಇಲ್ದಿರುವಂಥ ಸಂದರ್ಭದಲ್ಲಿ ನಾಯಕರುಗಳ ಜೊತೆಗೆ ನೀವು ಮಾತಾಡ್ತಿರ್ತೀರಿ, ನಾವು ಮಾತಾಡ್ತಿರ್ತೀವಿ, ಎಲ್ಲರೂ ಸಿಕ್ಕಾಗ ಅವರು ಯಾವ ಥರ ಮಾತಾಡುವಂಥ ಮಾತುಗಳನ್ನು ಕೇಳಿಬಿಟ್ರೆ ಪಕ್ಷ ಯಾವ ದಿಕ್ಕಿನ ಕಡೆ ಹೋಗ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥ ಹಲವಾರು ಪ್ರಶ್ನೆಗಳು ಉದ್ಭವ ಆಗಿಬಿಡ್ತವೆ. ಆದರೆ ಆವಾಗ ನಮ್ಮ ರೆಹಮಾನ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ನೀವು ತನು ಮನ ಧನ ಅಂತ ಅನ್ನೋದನ್ನು ಒತ್ತಿ ಹೇಳಿದ್ರಲ್ಲ, ಅದನ್ನು ಹಿಡ್ಕೊಂಡು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ತನು ಮನ ಧನ ಅಂತ ಹೇಳಿದ್ರಿ ನೀವು ಅಂತ. ಈಗ ನೋಡಿ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾವೇನು ಹೇಳ್ತೀವಲ್ಲ, ಜನಗಳೇನು ಅಂತಂದರೆ ಆ ಕಡೆ ಈ ಕಡೆ ಬಿಟ್ಬಿಟ್ರು. ಅರ್ಥ ಮತ್ತು ಕಾಮನ್ ಮಾತ್ರ ಇಟ್ಕೊಂಡ್ರು. ಅರ್ಥ ಅಂತಂದ್ರೆ ದುಡ್ಡು, ಕಾಮ ಅಂತಂದ್ರೆ ಕೆಟ್ಟದ್ದಲ್ಲ, ಕಾಮನೆ, ಒಂದು ಆಸೆ. ಸೊ ಹಿಂಗಾಗಿರುವಂತಂದ್ರೆ ಬಿಟ್ಟರೆ ಆಗಲ್ಲ. ಈ ಬಾರಿ ತಮ್ಮ ದಾಳವನ್ನು ತಾವು ಉರುಳಿಸಲೇಬೇಕು ಅನ್ನೋದು ಎರಡೂ ಕಡೆಯಿಂದ ಆಗ್ತಿರುವಂಥದ್ದು. ಯಾವ ರೀತಿ ಆಗುತ್ತೆ ಚರ್ಚೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಪ್ರಸನ್ನ, ಏನಂತೀರಿ? ಹೌದು ರಂಗನಾಥ್, 2023ರಲ್ಲಿ ದೆಹಲಿಯಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಆಯ್ಕೆಯಾದಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ವಾಪಸ್ ಬೆಂಗಳೂರಿಗೆ ಬಂದು ತಮ್ಮ ಆಪ್ತರ ಜೊತೆ ಒಂದು ಬೇಸರವನ್ನ ಹಂಚಿಕೊಂಡ್ರಂತೆ. ಅದು ನಾನು ಯಾಕೆ ಈ ಒಂದು ಅಗ್ರಿಮೆಂಟ್ಗೆ ಒಪ್ಕೊಂಡ್ಬಿಟ್ಟೆ ಅಂತ ಹೇಳಿ, ಅಥವಾ ಈ ಮಾತುಕತೆಗೆ ನಾನು ಯಾಕೆ ಒಪ್ಕೊಂಡೆ, ಅವತ್ತೇ ಆ ಕ್ಷಣದಲ್ಲೇ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಪ್ಕೋಬೇಕಿತ್ತು ಅಥವಾ ಅದನ್ನ ಪಟ್ಟು ಹಿಡಿದು ಕೂರಬೇಕಿತ್ತು ಅಂತ ಹೇಳಿ. ಅದಾದ ಬಳಿಕ 3 ವರ್ಷ ಕಳೆದು ಹೋಗಿದೆ, ನೀರು ಹರಿದು ಹೋಗಿದೆ. ಇವತ್ತಿನ ಪರಿಸ್ಥಿತಿಯ ತನಕವೂ ಕೂಡ DK ಶಿವಕುಮಾರ್ ತಾನು ಪಕ್ಷನಿಷ್ಠ, ಸಂಘಟಕ, ಉಳಿದ ಎಲ್ಲವನ್ನೂ ಕೂಡ ಸಾಬೀತು ಮಾಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಅವರಿಗೆ ಹೇಳೋದಕ್ಕೆ ಇರುವಂತಹ ಅಂಶಗಳ ಪ್ರಮಾಣ ಕಡಿಮೆ ಇದೆ. ಸಿದ್ದರಾಮಯ್ಯನವರ ಜೊತೆಗಿರುವಂತಹ ಶಾಸಕರ ಸಂಖ್ಯಾಬಲ ಇರಬಹುದು, DK ಶಿವಕುಮಾರ್ ಅವರ ಜೊತೆಗೆ ಇರುವಂತಹ ಶಾಸಕರ ಸಂಖ್ಯಾಬಲ ಇರಬಹುದು, ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ಕಂಪೇರ್ ಮಾಡ್ತಾ ಇದೆ. ಆದ್ರೆ ಸಿದ್ದರಾಮಯ್ಯನವರು ಯಾಕೆ ಬದಲಾಗಬೇಕು ಅನ್ನೋ ಬಗ್ಗೆ DK ಶಿವಕುಮಾರ್ಗೆ ಇರುವಂಥದ್ದು 2028, 2029ರ ಚುನಾವಣೆಗಳು. ಈ 2 ಸಾರ್ವತ್ರಿಕ ಚುನಾವಣೆಗಳಲ್ಲಿ ತನ್ನ ಸಹಾಯ ಅಥವಾ ತನ್ನ ಕೊಡುಗೆ, ಪಕ್ಷಕ್ಕೆ ತಾನು ಯಾವ ರೀತಿ ಎಲ್ಲವನ್ನೂ ಕೂಡ ಧಾರೆ ಎರಿಬಲ್ಲೆ ಅನ್ನೋದನ್ನ ಪದೇ ಪದೇ ಹೇಳಿಕೊಂಡು DK ಶಿವಕುಮಾರ್ ಅವರು ಅದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಬದಲಾಗಬೇಕು ಅನ್ನೋದಾದ್ರೆ ಹೈಕಮಾಂಡ್ ಯಾಕೆ ಇನ್ನೊಬ್ಬರನ್ನ ತಂದು ಕೂರಿಸುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಪರಮೇಶ್ವರ್ ಅವ್ರನ್ನ ತಂದು ಕೂರಿಸೋದಾದ್ರೆ ಸಿದ್ದರಾಮಯ್ಯ ಅವ್ರನ್ನೇ ಕಂಟಿನ್ಯೂ ಮಾಡುವಂತ ಅವಕಾಶ ಹೈಕಮಾಂಡ್ ಮುಂದಿದೆ. ಯಾಕೆಂದ್ರೆ ಅವರು ಕೂಡ ಅಹಿಂದ ನಾಯಕ. ದಲಿತ CM ಆಗಬೇಕು ಅನ್ನುವಂಥ ಒಂದು ಟ್ರಂಪ್ ಕಾರ್ಡ್ ಅನ್ನ ಮಾತ್ರ ಸಿದ್ದರಾಮಯ್ಯನವರು ಬಳಸಿ ಪರಮೇಶ್ವರ್ ಅವರ ಹೆಸರನ್ನ ಸೂಚಿಸಬಹುದು. ಇಲ್ಲದೆ ಹೋದ್ರೆ ತನ್ನನ್ನೇ ಮುಂದುವರಿಸಿ ತಾನು ಇನ್ನೂ ಕೆಪೇಬಲ್ ಇದ್ದೀನಿ, 2028ರ ಚುನಾವಣೆಯನ್ನು ಕೂಡ ತಾನೇ ಮಾಡಬಲ್ಲೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಖಡಾಖಂಡಿತವಾಗಿ ಹೇಳ್ತಾರೆ. ಬಸವರಾಜ ರಾಯರೆಡ್ಡಿ ಅವರು ಜೊತೆಗೆ ಕೂತಾಗ ಒಂದು ಮಾತನ್ನ ಹೇಳ್ತಾ ಇದ್ರು. ಅವ್ರು ಹೇಳ್ತಿದ್ದು 2028ರ ಚುನಾವಣೆಯಲ್ಲಿ ಗೆದ್ರೆ ಅಕಸ್ಮಾತ್ ಕಾಂಗ್ರೆಸ್ ಅವತ್ತು ಅಧಿಕಾರಕ್ಕೆ ಬಂದ್ರೆ ಆಗ್ಲೂ ಕೂಡ ಬೇಕಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳೋದಕ್ಕೆ ಸಿದ್ಧರಿದ್ದಾರೆ ಅಂತ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರ ತಂಡ ಸಿದ್ಧವಾಗಿ ನಿಂತಿದೆ. DK ಶಿವಕುಮಾರ್ ಅವರಿಗೆ ಇರುವಂತದ್ದು ಈಗ
ತನ್ನ ಒಂದು ಪ್ರಾಬಲ್ಯದ ಆಧಾರದ ಮೇಲೆ, ತನ್ನ ಸಾಮರ್ಥ್ಯದ ಆಧಾರದ ಮೇಲೆ, ತನ್ನ ಪಕ್ಷ ಸಂಘಟನೆಯ ಒಂದು ಕೆಲಸದ ಆಧಾರದ ಮೇಲೆ ತನಗೆ ಅವಕಾಶವನ್ನ ಕೊಡಿ ಅನ್ನುವಂತ ಅಂಶ ಮಾತ್ರ. ಹೀಗಾಗಿ ಇವತ್ತು ನಡೆಯುವಂತ ಒಂದು ಸಭೆ, ಹೈ ವೋಲ್ಟೇಜ್ ಮೀಟಿಂಗ್ ಕೇವಲ 50-50 ಚಾನ್ಸ್ ಆಗಿದೆ ಇಬ್ಬರು ನಾಯಕರ ಪರವಾಗಿಯೂ ಕೂಡ. ಎಸ್, ಇದೆಲ್ಲದರ ಜೊತೆಗೆ ಏನು ಅಂತಂದರೆ ಈ ಸಾಧ್ಯಾಸಾಧ್ಯತೆಗಳ ಬಗ್ಗೆ ನಾವು ಮಾತಾಡ್ತಿರ್ತೀವಲ್ಲ ಪ್ರಸನ್ನ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಇಲ್ಲ ಬಿಟ್ಕೊಡ್ಲೇಬೇಕು ಅನ್ನೋದಾದರೆ ಬಹುಶಃ ಒಂದು ನಿರ್ಧಾರಕ್ಕೆ ಬಂದರೂ ಕೂಡ ಅಚ್ಚರಿ ಇಲ್ಲ. ನಾನು ಯಾರನ್ನ ಹೇಳ್ತೀರೋ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ. ಅದೇ ಹಾಗೇನಾದ್ರೂ ಅವ್ರು ಹೇಳಿದ್ ಬೇರೆಯವ್ರನ್ನ ಮಾಡೋ ಬದಲು ಅವ್ರನ್ನೇ ಕಂಟಿನ್ಯೂ ಮಾಡಬಹುದಲ್ಲ. ಇಲ್ಲಿ ಇರೋ ಪ್ರಶ್ನೆನೇ DK ಶಿವಕುಮಾರ್ ಆಗ್ಬೇಕು ಇಲ್ಲ CM ಆಗಿ ಸಿದ್ದರಾಮಯ್ಯ. ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಹಂಗೆ ಇಲ್ವೇ ಇಲ್ಲ ರೆಹಮಾನ್. ಯಾಕಂತಂದ್ರೆ ಕೊನೆಯದಾಗಿ ಏನಂದ್ರೆ ತಾವೇ ಉಳಿಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆಗಲಿಲ್ಲ ಅಂತಂದ್ರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಈಗೇನಾದರೂ VS ಆಚಾರ್ಯರು ಏನಾದರೂ ಬದುಕುಬಿಟ್ಟಿದ್ರೆ ಯಡಿಯೂರಪ್ಪ ಇಳಿಯುವಂಥ ಸಂದರ್ಭದಲ್ಲಿ VS ಆಚಾರ್ಯ ಮುಖ್ಯಮಂತ್ರಿ ಆಗಿಬಿಡ್ತಾ ಇದ್ರು. ನಂಬರ್ 1. ಈ ಎಲ್ಲ ಬಿಟ್ಟು ಎಲ್ಲ ನಾಯಕರನ್ನು ಬಿಟ್ಟು ಯಡಿಯೂರಪ್ಪ ಯಾಕೆ ಲಾಫಿಂಗ್ ಬುದ್ಧನನ್ನೇ ಕರ್ಕೊಂಬಂದು ಇಟ್ಟರು ಸದಾನಂದ ಗೌಡ್ರನ್ನ? ಯಾಕಪ್ಪ ಅಂದ್ರೆ ಹೇಳಂಗ್ ಕುಣಿತಾರೆ ಅಂತ ಅಷ್ಟೇನೆ. ಆಮೇಲೆ ಅವ್ರು ತಿರುಗಿ ಬಿದ್ದರು, ಆಮೇಲೆ ಅವ್ರನ್ನ ಕಿತ್ತಾಕಿದ್ರು, ಅವ್ರನ್ನ ಶೆಟ್ರ್ ಕರ್ಕೊಂಬಂದ್ರು. ಪ್ರಶ್ನೆ ಬೇರೆ. ಇಲ್ಲೇನು ಅಂತಂದ್ರೆ ತಮ್ಗೆ ದಕ್ಕತ್ತಾ ದಕ್ಕಲಿ, ನನಗೆ ದಕ್ಕಂದ್ರೆ ಇರುವಂಥದ್ದು ಸಂಬಂಧಪಟ್ಟಂಥವರಿಗೆ ದಕ್ಕಬಾರದು. ಇದು ರಾಜಕಾರಣದ ತತ್ವ. ನಂದು ನೋಡಿ, ನಂದು ಒಂದು ಕಣ್ಣು, ಒಂದು ಕೈ, ಒಂದು ಕಾಲು, ಒಂದು ಕಿವಿ ಹೋದ್ರೂ ಪರವಾಗಿಲ್ಲ. ಇನ್ನು ಉಳಿದಂಥವ್ರದ್ದು 2 ಕಣ್ಣು, 2 ಕೈ, 2 ಕಿವಿ, 2 ಕಾಲು ಹೋಗಲಿ. ಈ ರೀತಿ ರಾಜಕಾರಣದ ಈ ಒಳ ಮಸಲತ್ತುಗಳಿದೆಯಲ್ಲ, ಅದು ಖಂಡಿತವಾಗ್ಲೂ ಅರ್ಥ ಆಗದಿರುವಂಥ ಸಂಗತಿ.